ಪ್ರಿಯರೇ, ಕ್ರಿಸ್ತಪೂರ್ವ 605ರಲ್ಲಿ ಬಾಬೆಲ್ ದೇಶದ 2ನೇ ರಾಜನಾಗಿ ಆಳಿದ ಅರಸ ನೆಬೂಕದ್ನೆಚ್ಚರ್. ಅಂದರೆ ಈಗಿನ ಇರಾಕ್ ದೇಶವನ್ನ ಆಳಿದ ರಾಜ. ಹೌದು, ಶದ್ರಕ್, ಮೆಷಕ್, ಅಬೇದ್ನೆಗೋ ಅವರನ್ನ ಬೆಂಕಿಯಲ್ಲಿ ಹಾಕಿದಂತ ಅದೇ ನೆಬೂಕದ್ನೆಚ್ಚರ್. ಜಗತ್ತಿನಲ್ಲಿ ಹಾಂಗಿಂಗ್ ಗಾರ್ಡನ್ ಅಂದರೆ ತೂಗುವ ಉದ್ಯಾನವನಗಳನ್ನ ನಿರ್ಮಿಸಿದಂತ ರಾಜ. ಯೆರೂಸಲೇಮ್ ನಾಶನಕ್ಕೆ ಹೆಸರುವಾಸಿಯಾದಂತ ರಾಜ. ಒಂದು ಸಾರಿ ಇದೇ ನೆಬೂಕದ್ನೆಚ್ಚರ್ ತನ್ನನ್ನ ಉನ್ನತಕ್ಕೆ ಏರಿಸಿದ ದೇವರನ್ನ ಮರೆತು ಗರ್ವದಿಂದ ತನ್ನನ್ನು ತಾನು ಹೆಚ್ಚಿಸಿಕೊಂಡು ಆಡಳಿತ ನಡೆಸುವಾಗ ದೇವರು ನೆಬೂಕದ್ನೆಚ್ಚರ್ ರಾಜನನ್ನ ಶಿಕ್ಷಿಸುವುದಕ್ಕೆ ಗುರಿ ಮಾಡುತ್ತಾರೆ. ಯಾವ ದೇಶದಲ್ಲಿ ಗರ್ವದಿಂದ ಬೀಗುತ್ತಿದ್ದನೋ ಅದೇ ದೇಶದಿಂದ ಗಡೀಪಾರಾಗುತ್ತಾನೆ. ಯಾವ ದೇಶದಲ್ಲಿ ತನ್ನನ್ನು ತಾನು ಹೆಚ್ಚಿಸಿಕೊಂಡು ನಡೆಯುತ್ತಿದ್ದನೋ ಅದೇ ದೇಶದಲ್ಲಿ ಅವನ ಮಹಿಮೆಯನ್ನ ಕಳೆದುಕೊಳ್ಳುತ್ತಾನೆ. 7 ವರ್ಷಗಳ ಕಾಲ ಕಾಡು ಮೃಗಗಳೊಟ್ಟಿಗೆ ಹುಲ್ಲು ಮೇಯುತ್ತಾ ಶಿಕ್ಷೆಯನ್ನ ಅನುಭವಿಸುತ್ತಾನೆ. 7 ವರ್ಷದ ನಂತರ, ಅಂದರೆ ತನ್ನ ಶಿಕ್ಷೆಯ ಅವಧಿ ಮುಗಿದ ನಂತರ, ಕಣ್ಣೆತ್ತಿ ಆಕಾಶದ ಕಡೆಗೆ ನೋಡುತ್ತಾ ತನ್ನ ಬುದ್ಧಿಯನ್ನ ಸ್ವಾಧೀನಕ್ಕೆ ತಂದುಕೊಂಡು ದೇವರನ್ನ ಕೊಂಡಾಡುತ್ತಾ ಹೇಳುತ್ತಾನೆ, ಆತನ ಆಳ್ವಿಕೆಯು ಶಾಶ್ವತ, ಆತನ ರಾಜ್ಯವು ತಲತಲಾಂತರಕ್ಕೂ ನಿಲ್ಲುವುದು. ಭೂನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನೂ ಅಲ್ಲದಂತಿದ್ದಾರೆ. ಪರಲೋಕ ಸೈನ್ಯದವರಲ್ಲಿಯೂ ಭೂಲೋಕದವರಲ್ಲಿಯೂ ತನ್ನ ಇಚ್ಛಾನುಸಾರ ನಡೆಯುತ್ತಾನೆ. ಯಾರು ಆತನ ಕೈಯನ್ನು ಹಿಂದಕ್ಕೆ ತಳ್ಳಲಾರರು, ನೀನು ಏನು ಮಾಡುತ್ತಿ ಎಂದು ಯಾರು ಕೇಳಲಾರರು.